ಇರಾನ್ನ ಇಸ್ಫಹಾನ್ ಹಾಗೆ ಕೋಮ್ನಲ್ಲಿ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂಥದ್ದು. ಇರಾನ್ ದೇಶದ ಕ್ಷಿಪಣಿ ಉಡಾವಣಾ ತಾಣಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇಸ್ಫಹಾನ್ ಹಾಗೆ ಕೋಮ್ ಕ್ಷಿಪಣಿ ಉಡಾವಣೆ ತಾಣದ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಇಸ್ರೇಲ್ ವೈಮಾನಿಕ ದಾಳಿ ಮಾಡಿ ಕ್ಷಿಪಣಿ ಉಡಾವಣಾ ತಾಣಗಳನ್ನು ಧ್ವಂಸ ಮಾಡಿರುವಂಥದ್ದು. ಇಸ್ರೇಲ್ ಮೇಲೆ ದಾಳಿಗೆ ರೆಡಿಯಾಗಿದ್ದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಧ್ವಂಸವಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣೆ ವಾಹನವನ್ನ ಹೊಡೆದುರುಳಿಸಿದೆ ಇಸ್ರೇಲ್. ಇದರಿಂದ ಸ್ಟ್ರಾಟಜಿಕಲಿ ಇರಾನ್ಗೆ ಹಿನ್ನಡೆಯಾದಂತೆ ಆಗತ್ತೆ. ಯಾಕಂದ್ರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತೇಳಿ ಏನು ಉಡಾವಣಾ ಸ್ಥಳಗಳನ್ನು ನಿಗದಿ ಮಾಡಿಕೊಂಡು ಅಲ್ಲಿ ಮಿಸೈಲ್ಗಳನ್ನು ಇಟ್ಕೊಂಡಿತ್ತೋ ಆ ಸ್ಥಳವನ್ನೇ ಈಗ ಇಸ್ರೇಲ್ ಉಡಾಯಿಸಿರುವಂಥದ್ದು. ಇರಾನ್ನಲ್ಲಿ ಇಸ್ಫಹಾನ್ ಹಾಗೆ ಕೋಮ್ ಪ್ರದೇಶಗಳಲ್ಲಿ ನಡೆದಿರುವಂತಹ ದಾಳಿ ಇದು. ಈ ದಾಳಿಯ ಮೂಲಕ ಇರಾನ್ಗೆ ಮತ್ತೊಂದು ಹೊಡೆತವನ್ನ ಕೊಟ್ಟಿದೆ ಇಸ್ರೇಲ್ ಅಂತಲೇ ಹೇಳ್ಬೋದು. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಯಾಕಂದ್ರೆ ಕ್ಷಿಪಣಿ ಉಡಾವಣಾ ತಾಣಗಳೇನಿತ್ತೋ ಅದನ್ನೇ ಈಗ ಇಸ್ರೇಲ್ ಧ್ವಂಸಗೊಳಿಸಿದೆ. ಇದರಿಂದ ಇರಾನ್ಗೆ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಂತಾಗತ್ತೆ ಅಂತ? ಹೌದು ನವೀನ್, ದಿನೇ ದಿನೇ ಇಸ್ರೇಲ್ ಮತ್ತು ಅಮೆರಿಕ ಸೇನೆಗಳು ಜಂಟಿಯಾಗಿ ಇರಾನ್ನ ಮಿಲಿಟರಿ ಶಕ್ತಿಯನ್ನ ಸಂಪೂರ್ಣವಾಗಿ ಕುಗ್ಗಿಸುವಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ. ಅದರ ಭಾಗವಾಗನೇ ಈಗ ಇರಾನ್ನ ಇಸ್ಫಾನು ಮತ್ತು ಕೋಮ್ ಪ್ರದೇಶಗಳಲ್ಲಿದ್ದಂತಹ ಕ್ಷಿಪಣಿ ಲಾಂಚರ್ ಪ್ಯಾಡ್ಗಳ ಮೇಲೆನೆ ದಾಳಿಯನ್ನು ನಡೆಸಿ ಅವುಗಳನ್ನ ಸಂಪೂರ್ಣವಾಗಿ ಉಡಾಯಿಸ್ತಕ್ಕಂಥ ಕೆಲಸವನ್ನ ಇಸ್ರೇಲ್ನ ಸೇನೆ ಮಾಡಿದೆ. ಮುಖ್ಯವಾಗಿ ಇರಾನ್ ದೂರಗಾಮಿ ಕ್ಷಿಪಣಿಗಳನ್ನ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ, ಪರಮಾಣು ಕ್ಷಿಪಣಿಗಳನ್ನ ತಯಾರು ಮಾಡಿದ್ರೆ ಅದರಿಂದ ಇಸ್ರೇಲ್ನ ಭದ್ರತೆಗೆ ಮತ್ತು ಅಮೆರಿಕದ ಭದ್ರತೆಗೂ ಕೂಡ ಧಕ್ಕೆ ಆಗುತ್ತೆ. ತಮ್ಮ ದೇಶಗಳ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಮತ್ತು ಇರಾನ್ ನೇರವಾಗಿ ಇಸ್ರೇಲ್ ಮತ್ತು ಅಮೆರಿಕಾಗೆ ಚಾಲೆಂಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊದಲನೇ ಇವರೇನೆ ದಾಳಿಯನ್ನ ನಡೆಸಿ ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕೂಡ ಕುಗ್ಗಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಇರಾನ್ನ ಮಿಲಿಟರಿಯನ್ನ ದುರ್ಬಲಗೊಳಿಸುವಂತ ಕಾರ್ಯಾಚರಣೆಯನ್ನ ಈಗ ಇಸ್ರೇಲ್ ಮತ್ತು ಅಮೆರಿಕ ಮುಂದುವರ್ತಿವೆ. ಅದರ ಭಾಗವಾಗಿಯೇ ಈಗ ಇಸ್ಫಾನ್ ಮತ್ತು ಕೋಮ್ ಪ್ರದೇಶಗಳಲ್ಲಿದ್ದಂತಹ ಈ ಒಂದು ಕ್ಷಿಪಣಿ ಲಾಂಚರ್ ಸೆಂಟರ್ಗಳ ಮೇಲೆ, ಪ್ಯಾಡ್ಗಳ ಮೇಲೆ ದಾಳಿ ನಡೆಸಿ ಒಂದು ಕ್ಷಿಪಣಿ ಲಾಂಚರ್ ಪ್ಯಾಡ್ಗಳನ್ನ ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ. ಹೀಗಾಗಿ ಈ ಒಂದು ಪ್ರದೇಶಗಳಿಂದ ಇರಾನ್ ಯಾವುದೇ ಕ್ಷಿಪಣಿಗಳನ್ನ ಇಸ್ರೇಲ್ನ ಮೇಲೆ ದಾಳಿ ನಡೆಸಲಿಕ್ಕೆ ಆಗೋದಿಲ್ಲ. ಇದೇ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಕ್ಷಿಪಣಿ ಸಂಗ್ರಹಾಗಾರಗಳನ್ನೇ ಇರಾನ್ ಇಟ್ಕೊಂಡಿದೆ. ಆ ಕ್ಷಿಪಣಿ ಸಂಗ್ರಹಾಗಾರಗಳ ಮೇಲೂ ಕೂಡ ಇಸ್ರೇಲ್ ಈಗಾಗಲೇ ದಾಳಿಯನ್ನು ನಡೆಸಿದೆ. ಅಮೆರಿಕ ಕೂಡ ದಾಳಿಯನ್ನು ನಡೆಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.